ಹಾಯ್ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ತೃತೀಯ ಸೆಮಿಸ್ಟರ್ BComನಲ್ಲಿ ಬರ್ತಕ್ಕಂತಹ ಸತ್ಯಕ್ಕನ ವಚನಗಳನ್ನು ಇವತ್ತು ನಾವು ನೋಡ್ತಾ ಹೋಗೋಣ. ಹಾಗಾದರೆ ವಚನಗಳನ್ನು ನಾವಿವಾಗ ನೋಡ್ತಾ ಹೋಗೋಣ. ಈ ವಚನ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಅತಿ ಮುಖ್ಯವಾಗಿ ಅನ್ಯರ ವಸ್ತುಗಳಿಗೆ ನಾವು ಗಮನವನ್ನು ಕೊಡಬಾರ್ದು, ಅದರಲ್ಲೂ ಮುಖ್ಯವಾಗಿ ಇನ್ನೊಬ್ಬರ ಹತ್ರ ಕೈಯನ್ನು ಒಡ್ಡಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ವಚನವನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಸತ್ಯಕ್ಕ ಒಂದು ರೀತಿ ಪ್ರಾಮಾಣಿಕವಾಗಿರ್ತಕ್ಕಂತಹ ಸತ್ಯ ಸಾಧಕೆಯಾಗಿರ್ತಕ್ಕಂಥವಳು. ಆಮೇಲೆ ಇವಳ ವಚನಗಳ ಅಂಕಿತ ಏನು ಅಂತ ಹೇಳಿದ್ರೆ ಜಂಬುಜಕ್ಕೇಶ್ವರ ಅಂತ ಹೇಳಿ ಕರೀತಾರೆ. ಇಲ್ಲಿ ಇವಳ ಒಂದು ಕಾಯಕ ಅಥವಾ ವೃತ್ತಿ ಏನಾಗಿತ್ತು ಅಂತ ಹೇಳಿದ್ರೆ ಕಸ ಗುಡಿಸ್ತಕ್ಕಂತಹ ಒಂದು ಕಾಯಕವನ್ನು ಮಾಡ್ಕೊಂಡಿರ್ತಕ್ಕಂಥವಳು. ಇವಳು ಇನ್ಯಾವ ರೀತಿಯಾಗಿರ್ತಕ್ಕಂತಹ ವಚನವನ್ನು ನೀಡ್ಬೋದು ಅಂಥೇಳಿ ಅಂದ್ಕೊಂಡಾಗ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಯಾವ ಮಾರ್ಗದಲ್ಲಿ ಬದುಕಬೇಕು ಅನ್ನೋದನ್ನು ಇವಳು ಈ ತನ್ನ ವಚನದ ಮೂಲಕವಾಗಿ ಹೇಳ್ತಾ ಹೋಗ್ತಾಳೆ. ವಚನ ಹೀಗಿದೆ, ವಚನದ ಭಾವಾರ್ಥವನ್ನು ಅಥವಾ ಅರ್ಥವನ್ನು ಆಮೇಲೆ ನೋಡ್ಬೋದು. ಲಂಚ ವಂಚನಕ್ಕೆ ಕೈಯಾನದ ಭಾಷೆ, ಬಟ್ಟೆಯಲ್ಲಿ ಒಂದು ವಸ್ತ್ರ ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಎತ್ತಿದೆನಾದರೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷಾದಲ್ಲಿಪ್ಪೆನಾಗಿ ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದೆನು. ಆದರೆ ನೀನಾಗಲೇ ಎನ್ನ ನರಕದಲ್ಲಿ ಅದ್ದಿ ನೀನೆದ್ದು ಹೋಗಾ ಜಂಬುಜಕ್ಕೇಶ್ವರ. ಇವತ್ತು ಭಾರತ ಯಾಕೆ ಇನ್ನೂ ಅಂಡರ್ ಡೆವಲಪ್ಡ್ ಅಥವಾ ಡೆವಲಪಿಂಗ್ ಕಂಟ್ರಿ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಇನ್ನೂ ಕೂಡ ಲಂಚ ಅಂತಕ್ಕಂಥದ್ದು, ಭ್ರಷ್ಟಾಚಾರ ಅಂತಕ್ಕಂಥದ್ದು, ಬ್ರೈಬ್ ಅನ್ನೋದು, ಕರಪ್ಷನ್ ಅಂತಕ್ಕಂಥದ್ದು ಯಥೇಚ್ಛವಾಗಿ ಇವತ್ತು ಕೂಡ ನಡೀತಾ ಇದೆ. ಅಂತಹ ಒಂದು ಲಂಚಕ್ಕೆ, ವಂಚನೆಯನ್ನು ಮಾಡಿ ಲಂಚಕ್ಕೆ ನನ್ನ ಕೈ ಅಂತಕ್ಕಂಥದ್ದು ಒಡ್ಡೋದಿಲ್ಲ. ನಾನು ಆ ಒಂದು ಲಂಚಕ್ಕೆ ನನ್ನ ಕೈಯನ್ನು ಒಡ್ಡೋದಿಲ್ಲ. ಯಾಕೆ ಬೇಕು ನನಗೆ ಅಂತ ಹೇಳಿ ಮೊದಲನೇ ಲೈನಲ್ಲಿ ಹೇಳ್ತಾಳೆ. ಆಮೇಲೆ ಬಟ್ಟೆಯಲ್ಲಿ ಒಂದು ವಸ್ತ್ರ ಬಿದ್ದಿದ್ದರೆ, ಬಟ್ಟೆ ಅಂತ ಹೇಳಿದ್ರೆ ದಾರಿ, ಅವತ್ತಿನ ಅರ್ಥದಲ್ಲಿ ಬಟ್ಟೆ ಅಂತ ಹೇಳಿದ್ರೆ ದಾರಿ. ನಾನು ಕಸ ಗುಡಿಸ್ತಕ್ಕಂತಹ ದಾರಿಯಲ್ಲಿ ಚಿನ್ನವಾಗಲಿ ಬಟ್ಟೆ ಆಗಲಿ ಏನೇನಾದರೂ ಬಿದ್ದಿದ್ರೂ ಕೂಡ ನಾನೇನು ಮಾಡ್ತೀನಿ, ನನ್ನ ಕೈಯಿಂದ ಮುಟ್ಟೋದಿಲ್ಲ. ಅಕಸ್ಮಾತ್ ನಾನೇನಾದರೂ ಆ ಥರ ಮುಟ್ತೀನಿ ಅಂತ ಹೇಳಿದ್ರೆ ನಮ್ಮ ಶರಣರ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ನಾನು ಮುಟ್ಟೋದಿಲ್ಲ. ಯಾಕೆ? ಇವ್ಯಾವು ಕೂಡ ನಂದಲ್ಲ ಅಂದಮೇಲೆ ನಾನು ಯಾಕೆ ಮುಟ್ಟಬೇಕು? ಅಥವಾ ಅಂಥ ಆಸೆ ನನ್ನ ಮನಸ್ಸಿನ ಒಳಗಡೆ ಯಾಕೆ ಬರಬೇಕು? ಆ ಆಸೆಯನ್ನು ಬರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥವ್ರು ಯಾರು? ಶಿವಶರಣರು. ಅದಕ್ಕೆ ನಾನು ಆ ಒಂದು ಯೋಚನೆಯನ್ನು ಮಾಡೋದಿಲ್ಲ, ಆ ರೀತಿ ನಾನು ಕೈಯಲ್ಲಿ ಮುಟ್ಟೋದಿಲ್ಲ. ಯಾಕೆ? ನೀವು ನನಗೆ ಬದುಕೋ ಮಾರ್ಗವನ್ನು ತೋರಿಸಿದ್ದೀರಾ. ನೀವಿಕ್ಕಿದ ಭಿಕ್ಷಾದಲ್ಲಿಪ್ಪೆನಾಗಿ ನೀವು ನನಗೆ ಒಂದು ದಾರಿಯನ್ನು ತೋರಿಸಿದ್ದೀರಾ. ಬದುಕಿಗೆ ಬೇಕಾಗಿರ್ತಕ್ಕಂಥ ಒಂದು ದಾರಿ ಅಥವಾ ಬದುಕಿಗೆ ಬೇಕಾಗಿರ್ತಕ್ಕಂತಹ ಬೆಳಕನ್ನು ನೀವು ನನ್ನ ಮನಸ್ಸಿನಲ್ಲಿ ಮೂಡಿಸಿದ್ದೀರಾ. ಆ ಮನಸ್ಸಿನಲ್ಲಿ ಆ ಬೆಳಕು, ಆ ಜ್ಞಾನ ಮೂಡಿದೆ ಅಂತ ಅಂದ್ಕೊಂಡ ಮೇಲೆ ನಾನು ನನ್ನ ಸ್ವಂತವಾಗಿ ತನ್ನ ಬದುಕನ್ನು ಸಾಗಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಬೇರೆಯವರ ದುಡ್ಡಿಗೆ, ಹಣಕ್ಕೆ, ಸಂಪತ್ತಿಗೆ ನಾನು ಯಾಕೆ ಆಸೆ ಪಡಬೇಕು? ಆ ರೀತಿ ನಾನೇನಾದರೂ ಆಸೆ ಪಡ್ತೀನಿ ಅಂತ ಹೇಳಿದ್ರೆ ನನ್ನನ್ನು ಯಾವುದಾದ್ರೂ ಒಂದು ನರಕದಲ್ಲಿ ಅದ್ಬಿಟ್ಟು ಹೋಗ್ಬಿಡಿ ನೀವು ಅಂತ ಹೇಳೋ ಹಿನ್ನೆಲೆಯಲ್ಲಿ ಈ ವಚನ ಕಾಣ್ತಾ ಇದೆ. ಅಂದರೆ ಪೂರ್ತಿಯಾಗಿ ಹೇಳ್ತಾ ಇರೋದಿಷ್ಟೇ, ಪರದ್ರವ್ಯ, ಪರಸ್ತ್ರೀ, ಇನ್ನು ಏನೇನು ನಮಗೆ ನಮ್ಮದಲ್ಲದ್ದು, ನಮ್ಮ ಸ್ವಂತದ್ದು ಅಂತ ಏನೇನು ಕರೆಸ್ಕೊಳ್ಳೋದಿಲ್ವೋ ಅದು ಯಾವುದ್ರ ಬಗ್ಗೆನೂ ನಾವು ಆಸೆ ಪಡೋದಕ್ಕೆ ಹೋಗಬಾರ್ದು. ಅಂತ ಹೇಳಿದ್ರೆ ನಾವು ಲೌಕಿಕ ಆಸೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇದ್ದೇವೆ ಹೊರತು ಅಲೌಕಿಕ ಜೀವನಕ್ಕೆ ಅಥವಾ ಅಲೌಕಿಕ ಯೋಚನೆಗೆ ನಾವು ಗಮನವನ್ನು ಕೊಡ್ತಾ ಇಲ್ಲ. ಅಂದರೆ ಬದುಕು ಅನ್ನೋದು ದಿನನಿತ್ಯದ ಜಂಜಾಟಗಳಲ್ಲೇ ಮುಗಿಸ್ಕೊಳ್ತಾ ಇದ್ದೇವೆ ಹೊರತು ನಮ್ಮ ಆಧ್ಯಾತ್ಮದ ಸಂತೋಷಕ್ಕೆ ಅಥವಾ ಮನಸ್ಸಂತೋಷಕ್ಕೆ ನಾವು ಯಾವತ್ತೂ ದಾರಿಯನ್ನು ಕಂಡ್ಕೊಳ್ತೇ ಇಲ್ವಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಈ ವಚನವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಥ್ಯಾಂಕ್ ಯು.